मी खात्यावर राखून ವಿರೋಧಿಸಿದ್ದಕ್ಕೆ ಅಧಿಕಾರ ಹೋಯಿತು. ನೇಪಾಳ ಮಾಜಿ ಪ್ರಧಾನಿ ಪಲಾಯನ ಮಾಡುವಾಗಲೂ ಭಾರತದ ವಿರುದ್ಧ ವಿಷಗುಳಿದ ಕೆಪಿ ಓಲಿ. ನೇಪಾಳ ದಂಗೆ ಬಳಿಕ ನೇಪಾಳದ ಮಾಜಿ ಪ್ರಧಾನಿ ಕೆಪಿ ಓಲಿ ಮೊದಲ ಪ್ರತಿಕ್ರಿಯೆ. ಸದಾ ಭಾರತದ ವಿರುದ್ಧ ವಿಷ ಕಾರುತ್ತಿದ್ದ ನೇಪಾಳದ ಮಾಜಿ ಪ್ರಧಾನಿ ಕೆಪಿ ಓಲಿ ಪ್ರಸ್ತುತ ನೇಪಾಳದಲ್ಲಿ ನಡೆಯುತ್ತಿರುವ ಜೆನ್ಸಿ ಪ್ರತಿಭಟನೆಯ ಹಿಂದೆ ಭಾರತದ ಕೈವಾಡವಿದೆ ಎಂದು ಬಿಂಬಿಸುವ ಕೆಟ್ಟ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ನೇಪಾಳದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಹೆದರಿ ತನ್ನ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಕೆಪಿ ಓಲಿ ಮೊದಲ ಬಾರಿಗೆ ಸುದೀರ್ಘ ಪತ್ರದ ಮೂಲಕ ಪ್ರತಿಕ್ರಿಯೆ ನೀಡಿದ್ದು, ಶ್ರೀರಾಮನನ್ನ ವಿರೋಧಿಸಿ ಮಾತನಾಡಿದ್ದಕ್ಕೆ ನನ್ನ ಅಧಿಕಾರ ಹೋಯಿತು ಎಂದು ಹೇಳಿದ್ದಾರೆ. ಯುವಜನತೆಯ ಪ್ರತಿಭಟನೆಯ ಬಳಿಕ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿರುವ ಓಲಿ ಅವರು ಸದ್ಯ ಶಿವಪುರದಲ್ಲಿರುವ ಬ್ಯಾರಕ್ನಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಪತ್ರ ಬರೆದಿರುವ ಓಲಿ ಮತ್ತೊಮ್ಮೆ ತಮ್ಮ ಭಾರತ ವಿರೋಧಿ ಧೋರಣೆಯನ್ನ ಬಹಿರಂಗಪಡಿಸಿದ್ದಾರೆ. ಸ್ವಭಾವತಃ ನಾನು ಸ್ವಲ್ಪ ಹಠಮಾರಿ. ಆ ಹಠಮಾರಿತನ ಇಲ್ಲದಿದ್ದರೆ ಬಹುಶಃ ಈ ಎಲ್ಲಾ ಸವಾಲುಗಳ ನಡುವೆ ನಾನು ಬಹಳ ಹಿಂದೆಯೇ ಅಧಿಕಾರವನ್ನ ಬಿಟ್ಟುಕೊಡ್ತಿದ್ದೆ ಎಂದು ಪತ್ರ ಆರಂಭಿಸಿರುವ ಅವರು, ಈ ಹಿಂದೆ ಲಿಪುಲೇಖ್, ಕಾಲಾಪಾನಿ ಮತ್ತು ಲಿಂಪಿಯಾಥುರ ನೇಪಾಳಕ್ಕೆ ಸೇರಿವೆ ಎಂದು ನಾನು ಪ್ರತಿಪಾದಿಸಿದೆ. ಧರ್ಮ ಗ್ರಂಥಗಳು ಹೇಳುವಂತೆ ಭಗವಾನ್ ಶ್ರೀರಾಮ ಭಾರತದಲ್ಲಿ ಜನಿಸಿಲ್ಲ, ನೇಪಾಳದಲ್ಲಿ ಜನಿಸಿದನೆಂದು ನಾನು ಸಮರ್ಥಿಸಿಕೊಂಡಿದ್ದೆ. ಈ ನಿಲುವುಗಳಲ್ಲಿ ನಾನು ರಾಜಿ ಮಾಡಿಕೊಂಡಿದ್ದರೆ ನಾನು ಅನೇಕ ಸುಲಭ ಮಾರ್ಗಗಳನ್ನು ಆರಿಸಿಕೊಳ್ಳಬಹುದಿತ್ತು. ಲಿಂಪಿಯಾಥುರ ಸೇರಿದಂತೆ ನೇಪಾಳದ ನಕ್ಷೆಯನ್ನ ವಿಶ್ವಸಂಸ್ಥೆಗೆ ಕಳುಹಿಸದಿದ್ದರೆ ನನ್ನ ಜೀವನವು ತುಂಬಾ ವಿಭಿನ್ನವಾಗಿರುತ್ತಿತ್ತು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಚೀನಾದ ಬೆಂಬಲಿಗನಾಗಿದ್ದ ಕೆಪಿ ಶರ್ಮಾ ಓಲಿ ಬಹಿರಂಗವಾಗಿಯೇ ಭಾರತದ ವಿರುದ್ಧ ಹೇಳಿಕೆ ನೀಡುತ್ತಿದ್ದರು. ಅದರಲ್ಲೂ ರಾಮನ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿ ಸುದ್ದಿಯಾಗಿದ್ದರು. ರಾಮ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೆ ಎಂದು ಭಾರತ ಹೇಳುತ್ತಿರುವ ಕಾರಣ ಸೀತೆ ರಾಜ್ಕುಮಾರ ರಾಮನನ್ನ ವಿವಾಹವಾಗಿದ್ದಾಳೆ ಎಂದು ನಾವು ನಂಬಿದ್ದೇವೆ. ಆದರೆ ನಿಜವಾದ ಅಯೋಧ್ಯೆ ನೇಪಾಳದ ಬೀರ್ಗುಂಜ್ನ ಪಶ್ಚಿಮ ಭಾಗದಲ್ಲಿರುವ ಥೋರಿ ನಗರದಲ್ಲಿದೆ ಎಂದು ಹೊಸ ಕತೆ ಕಟ್ಟಿದ್ದರು. ಯಾವುದೇ ಸಂಪರ್ಕ ವ್ಯವಸ್ಥೆ ಇಲ್ಲದೆ ಇರುವ ಸಂದರ್ಭದಲ್ಲಿ ರಾಮ ಸೀತೆಯನ್ನ ಮದುವೆಯಾಗಲು ಜನಕಪುರಿಗೆ ಬಂದಿದ್ದು ಹೇಗೆ? ಜನಕಪುರಿ ನೇಪಾಳದಲ್ಲಿರುವಾಗ ಭಾರತದಲ್ಲಿರುವ ಅಯೋಧ್ಯೆಯಿಂದ ರಾಮ ಜನಕಪುರಿಗೆ ಬರುವುದು ಅಸಾಧ್ಯ. ಫೋನ್ ಅಥವಾ ಮೊಬೈಲ್ ಇಲ್ಲದ ಆ ಸಮಯದಲ್ಲಿ ವಿವಾಹ ಮಾತುಕತೆ ಹೇಗೆ ನಡೆಯಿತು? ರಾಮನಿಗೆ ಜನಕಪುರಿ ಬಗ್ಗೆ ಹೇಗೆ ಗೊತ್ತು ಎಂದು ಪ್ರಶ್ನಿಸಿದ್ದರು. ಅಲ್ಲದೆ ಕೊರೋನಾ ವೈರಸ್ ಚೀನಾದಿಂದಲೇ ವಿಶ್ವಕ್ಕೆ ಹರಡಿದೆ ಎಂಬ ವಿಚಾರ ವಿಶ್ವಕ್ಕೆ ತಿಳಿದಿದ್ದರೂ ಓಲಿ ಮಾತ್ರ ಭಾರತದಿಂದ ಕೋವಿಡ್-19 ನೇಪಾಳಕ್ಕೆ ಬಂದಿದೆ ಎಂದು ದೂರಿದರು. ಇದಾದ ಬಳಿಕ ಭಾರತದ ಕಾಲಪಾನಿ, ಲಿಂಪಿಯಾಥುರ ಮತ್ತು ಲಿಪುಲೇಖ್ ಪ್ರದೇಶ ತನ್ನದು ಎಂದು ನೇಪಾಳ ಹೇಳಿತು. ಕೆಪಿ ಶರ್ಮಾ ಓಲಿ ಅವರ ಈ ನಿರ್ಧಾರ ಹಿಂದೆ ಚೀನಾ ಇದೆ ಎಂದು ಎಲ್ಲರಿಗೂ ಗೊತ್ತಿದ್ದರೂ ನೇಪಾಳದ ಹೊಸ ನಕ್ಷೆಯನ್ನು ಅಲ್ಲಿನ ಕ್ಯಾಬಿನೆಟ್ ಅನುಮೋದಿಸಿತು. ಈ ನಿರ್ಧಾರವನ್ನು ಕೈಗೊಳ್ಳಬೇಡಿ ಎಂದು ಭಾರತ ಸರ್ಕಾರ ಹೇಳಿದ್ದರೂ ನೇಪಾಳ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ವಿವಾದಿತ ನಕ್ಷೆಯನ್ನು ಬಿಡುಗಡೆ ಮಾಡಿ ವಿಶ್ವಸಂಸ್ಥೆಗೆ ಕಳುಹಿಸಿತು. ಇಷ್ಟೆಲ್ಲ ಭಾರತದ ವಿರುದ್ಧ ಪಿತೂರಿ ನಡೆಸಿರುವ ಕೆಪಿ ಓಲಿ ಈಗ ಮತ್ತೆ ನೇಪಾಳದಲ್ಲಿ ನಡೆಯುತ್ತಿರುವ ವಿಚಾರವಾಗಿ ಮತ್ತೆ ಶಾಂತಿಪ್ರಿಯ ರಾಷ್ಟ್ರ ಭಾರತದ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಮಾಡಿದ್ದಾರೆ. ನೇಪಾಳದಲ್ಲಿ ಆಡಳಿತ ನಡೆಸ್ತಾ ಇದ್ದ ಕೆಪಿ ಶರ್ಮಾ ಓಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಯುವ ಸಮೂಹವೇ ಬೀದಿಗಿಳಿತು. ಸಂಸತ್ ಭವನ, ಪ್ರಧಾನಮಂತ್ರಿ ಕಚೇರಿ, ಮನೆಗಳು, ಕಟ್ಟಡಗಳು, ಸುಪ್ರೀಂ ಕೋರ್ಟ್ಗೂ ಬೆಂಕಿ ಇಟ್ರು. ಕೇಂದ್ರ ಸಚಿವರನ್ನ ಅಟ್ಟಾಡಿಸಿ ಹೊಡೆದು ಹಾಕಿದ್ರು. ಮಾಜಿ ಪ್ರಧಾನಮಂತ್ರಿ ಪತ್ನಿಯನ್ನು ಸುಟ್ಟು ಹಾಕಿದ್ರು. ಈಗ ನೇಪಾಳದಲ್ಲಿ ಎಲ್ಲಿ ನೋಡಿದ್ರೂ ಬರೀ ಅವಶೇಷಗಳೇ ಕಾಣಿಸ್ತಿವೆ. ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿದ್ದು ಜನ್ ಜಿ ಸಂಘಟನೆಯ ಯುವಕರು. ಈಗ ಇದೇ ಜನ್ ಜಿ ಸಂಘಟನೆ ಸದಸ್ಯರ ಮಧ್ಯೆ ಗಲಾಟೆ ಶುರುವಾಗಿದೆ. ಜನ್ ಜಿ ಅರ್ಥಾತ್ ಜನರಲ್ ಝೆಡ್ ಸಂಘಟನೆಯವರು ನಡು ರಸ್ತೆಯಲ್ಲಿ ಹೀಗೆ ಹೊಡೆದಾಡೋಕೆ ಕಾರಣ ಮಧ್ಯಂತರ ನಾಯಕರ ಆಯ್ಕೆಯಲ್ಲಿ ಶುರುವಾಗಿರುವ ಭಿನ್ನಾಭಿಪ್ರಾಯ. ಒಂದು ಗುಂಪು ನೇಪಾಳದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕೆ ಅವರನ್ನ ಬೆಂಬಲಿಸ್ತಾ ಇದೆ. ಇನ್ನೊಂದು ಗುಂಪು ಕಾಠ್ಮಂಡು ಮೇಯರ್ ಬಾಲಿನ್ ಶಾ ಅವರನ್ನ ಬೆಂಬಲಿಸ್ತಾ ಇದೆ. ಒಮ್ಮತ ನಿರ್ಧಾರಕ್ಕೆ ಬರದೆ ನೇಪಾಳದಲ್ಲಿ ದಂಗೆ ಎಬ್ಬಿಸಿದ ಯುವಕರೇ ಈಗ ಬೀದಿ ಬೀದಿಯಲ್ಲಿ ಹೊಡೆದಾಡಿಕೊಳ್ತಿದ್ದಾರೆ. ಆದರೆ ಇದೇ ಜನರಲ್ ಝೆಡ್ ಸಂಘಟನೆಯ ಸೃಷ್ಟಿಕರ್ತನಾಗಿರುವ ಸುಡಾನ್ ಗುರುಂಗ್ ಸಂವಿಧಾನವನ್ನ ಕೈಬಿಡಬಾರದು, ಏನೋ ಕಾನೂನು ಇದೆ ಅಂತ ಎಲ್ಲರಿಗೂ ಕಿವಿ ಮಾತು ಹೇಳಿದ ಮೇಲೆ ಸದ್ಯಕ್ಕೆ ಪರಿಸ್ಥಿತಿ ತಣ್ಣಗಾಗಿದೆ. ಬೆಂಕಿ ಹಚ್ಚಿದ ಸಂಘಟನೆಯಿಂದಲೇ ಕ್ಲೀನಿಂಗ್.
ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ದು ಯುವಕರ ಸಮೂಹ. ಈಗ ಅದೇ ಯುವ ಸಮೂಹ ಮಾದರಿ ಕೆಲಸಕ್ಕೆ ಕೈ ಹಾಕಿದೆ. ಬೃಹತ್ ಪ್ರತಿಭಟನೆಯ ನಂತರ ನೇಪಾಳದ ಯುವಕರು ಬೀದಿಗಳನ್ನು ಸ್ವಚ್ಛಗೊಳಿಸಲು ಒಗ್ಗೂಡಿದ್ದಾರೆ. ಕ್ಲೀನಿಂಗ್ ಜೊತೆಗೆ ರಸ್ತೆಗಳಿಗೆ ಬಣ್ಣ ಬಳಿಯೋ ಕೆಲಸನೂ ಮಾಡುತ್ತಿದ್ದಾರೆ. ನಾನು ನನ್ನ ದೇಶ ಅನ್ನೋ ಭಾವನೆ, ಅವರ ಸಮರ್ಪಣೆ ಮತ್ತು ಮನೋಭಾವ ಸ್ವಚ್ಛತಾ ಕೆಲಸ ಶುರು ಮಾಡಿರೋದು ಸ್ಫೂರ್ತಿದಾಯಕ ಅಂತ ಜನರಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಭ್ರಷ್ಟಾಚಾರ ಆರೋಪ ಹೊತ್ತು ಪ್ರಧಾನಮಂತ್ರಿ ಓಲಿನೇ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡಿ ಹೋದ್ರು. ಅನೇಕ ಮಂತ್ರಿಗಳು ಸೇನಾ ಹೆಲಿಕಾಪ್ಟರ್ಗಳ ನೆರವು ಪಡ್ಕೊಂಡು ಪರಾರಿಯಾದ್ರು. ಈಗ ನೇಪಾಳದಿಂದ ಪರಾರಿಯಾದವರಿಗೂ ಹುಡುಕಾಟ ಶುರುವಾಗಿದೆ. ಓಡಿ ಹೋಗಿರುವ ರಾಜಕಾರಣಿಗಳ ಫೋಟೋಗಳನ್ನು ನೇಪಾಳದಲ್ಲಿ ಅಂಟಿಸಲಾಗಿದ್ದು, ಜೀವಂತವಾಗಿ ಆದರೂ ಸರಿ, ಶವವಾಗಿ ಆದರೂ ಸರಿ ಹುಡುಕಿಕೊಟ್ರೆ ಸೂಕ್ತ ಬಹುಮಾನ ಅಂತಾನೂ ಪೋಸ್ಟರ್ಗಳನ್ನು ಹಾಕಲಾಗಿದೆ. ನೇಪಾಳದಲ್ಲಿ 3 ದಿನಗಳಿಂದ ನಡೆದ ಘರ್ಷಣೆಯಲ್ಲಿ ಇಲ್ಲಿಯವರೆಗೂ ಆಗಿರುವ ಸಾವು ನೋವು ನಷ್ಟಗಳು ಮಾತ್ರ ಅಷ್ಟಿಷ್ಟಲ್ಲ. ಒಟ್ಟು 21 ಐತಿಹಾಸಿಕ ಕಟ್ಟಡಗಳಿಗೆ ಬೆಂಕಿ ಹಚ್ಚಿ ಸರ್ವನಾಶ ಮಾಡಲಾಗಿದೆ. 350ಕ್ಕೂ ಹೆಚ್ಚು ವಾಹನಗಳನ್ನು ಬೆಂಕಿ ಹಚ್ಚಿ ಸುಡಲಾಗಿದೆ. ಹಿಂಸಾತ್ಮಕ ದಮನದಲ್ಲಿ ಮಾಜಿ ಪ್ರಧಾನಿ ಪತ್ನಿ ಸೇರಿದಂತೆ ನೇಪಾಳ ಘರ್ಷಣೆಯಲ್ಲಿ ಒಟ್ಟು 34 ಜನರ ಸಾವಾಗಿದೆ. ನೇಪಾಳದ ಜೈಲಿನಲ್ಲಿದ್ದ 13,500ಕ್ಕೂ ಹೆಚ್ಚು ಕೈದಿಗಳು, ನಟೋರಿಯಸ್ಗಳು ಜೈಲುಗಳಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ನೇಪಾಳ ಯುವಕರು ಭ್ರಷ್ಟಾಚಾರದ ಸರ್ಕಾರವನ್ನೇ ಬುಡಮೇಲು ಮಾಡಿದ್ದಾರೆ. ಈಗ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸೋಕೆ ಯಾರು ನಾಯಕತ್ವ ವಹಿಸಿಕೊಳ್ತಾರೆ ಅನ್ನೋದೇ ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಸಿಟಿ.